ಭಾರತೀಯ ಜನತಾ ಪಾರ್ಟಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಸದೃಢ ದೂರದೃಷ್ಟಿ ನಾಯಕರಾದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರಾದ ಶ್ರೀ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಮುನ್ನಡೆಸುವುದಕ್ಕಾಗಿ ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ NDA ಅಭ್ಯರ್ಥಿ ಇವರಿಗೆ ಮತ ನೀಡಿ ಬಿಜೆಪಿಗೆ ಬೆಂಬಲಿಸಿ. ಈ ಕಾರ್ಯಕ್ರಮದಲ್ಲಿ ಸುರೇಶ್ ಬಾಬು ST ಮೋರ್ಚಾ ನಗರ ಮಂಡಲ್ ಅಧ್ಯಕ್ಷರು, ಬ್ಯಾಟರಾಯನಪುರ, ಸಿಂಗಾಪುರ ವೆಂಕಟೇಶ್ ನಗರ ಮಂಡಲ್ ST ಮೋರ್ಚಾ ಅಧ್ಯಕ್ಷರು, SR ರವಿಕುಮಾರ್ ಕುವೆಂಪು ನಗರ ವಾರ್ಡ್ ಅಧ್ಯಕ್ಷರು ಹಾಗೂ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ BR ಮುನಿರಾಜುರವರು ಭಾಗವಹಿಸಿದರು. ಈ 24ನೇ ತಾರೀಕು ಎಲ್ಲ ಜನರು ಬಂದು ಬಿಜೆಪಿಯವರಿಗೆ ಮತ ಹಾಕಬೇಕು ಅಂತ ನಮ್ಮ ಬಿಜೆಪಿ ಕಾರ್ಯಕರ್ತರಿಂದ ನಮ್ಮ ವಿನಂತಿ. ನನ್ನ ಹೆಸರು ಸತೀಶ್ ಬಾಬು ಅಂತ SC ಮೋರ್ಚಾ ಕುವೆಂಪು ನಗರದ ವಾರ್ಡ್ ನಂಬರ್ 14ರ ಸಮಸ್ತ ಮಹಾಜನತೆಗೆ ನನ್ನ ಹೃದಯಪೂರ್ವಕ ಧನ್ಯವಾದ ಮತ್ತು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇವೆ. ಭಾರತೀಯ ಜನತಾ ಪಕ್ಷದ ಇವತ್ತು ಕೊನೆಯ ದಿನದ ಪ್ರಚಾರದ ಸಭೆಯನ್ನು ಇವತ್ತು ಅಂತ್ಯ ಮಾಡ್ತಾ ಇದ್ದೇವೆ. 15 ದಿವಸಗಳಿಂದ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಬರಲೇಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ಕಾರ್ಯಕರ್ತರು ವಾರ್ಡ್ ನಂಬರ್ 14ರ ಸಮಸ್ತ ಯಾರು ಮೇಲೂ ಕೀಳೆನ್ನದೆ ಎಲ್ಲರೂ ಒಂದೊಂದು ಮನೆಯಲ್ಲೂ ಮತದಾರರನ್ನ ಭೇಟಿಯಾಗಿ ಒಂದು ಮತಯಾಚನೆಯನ್ನು ಮಾಡಿದ್ದೇವೆ. ನಮಗೆ ಪೂರಕವಾದಂಥ ಸ್ಪಂದನೆ ಸಿಕ್ಕಿದೆ. ನಮ್ಮ ಅಭ್ಯರ್ಥಿಗಳಾದಂಥ ಶೋಭಾ ಕರಂದ್ಲಾಜೆಯವರು 100ಕ್ಕೆ 100 ಗೆಲ್ಲುವಂಥ ಒಂದು ಸಂಕಲ್ಪವನ್ನು ಈ ವಾರ್ಡಿನ ಜನ ತಗೊಂಡಿದ್ದಾರೆ. ಆ ಒಂದು ಸಂಕಲ್ಪ ಯಾತ್ರೆಯನ್ನು ಇವತ್ತು ಸೀತಾ ರವಿಕುಮಾರ್ ಅವರು ವಾರ್ಡಿನ ಅಧ್ಯಕ್ಷರು ಹಾಗೂ SC ಮೋರ್ಚಾದ ನಗರ ಮಂಡಲ ಅಧ್ಯಕ್ಷರಾದ ಸತೀಶ್ ಅವರ ನೇತೃತ್ವದಲ್ಲಿ ನಾನು ಸಿಂಗಾಪುರ ವೆಂಕಟೇಶ್ ಅಂತ ST ಮೋರ್ಚಾದ ನಗರ ಮಂಡಲ ಅಧ್ಯಕ್ಷ ಹಾಗೆ ಎಲ್ಲ ನನ್ನ ಸಿಬ್ಬಂದಿ ಮತ್ತು ಏನು ನಮ್ಮ ಪದಾಧಿಕಾರಿ ಮಿತ್ರರಿದ್ದಾರೆ ಮಹಿಳೆಯರ ಆದಿಯಾಗಿ ಒಂದು ಸಂಕಲ್ಪವನ್ನು ತಗೊಂಡು ಒಂದು ಯಾತ್ರೆಯನ್ನು ಮಾಡಿದ್ದೇವೆ. 100ಕ್ಕೆ 100 ಶೋಭಾ ಕರಂದ್ಲಾಜೆ ಅವರು ಗೆದ್ದು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಒಂದು ಆಡಳಿತಾತ್ಮಕವಾದಂಥ ಅಧಿಕಾರದೊಂದಿಗೆ ನಮ್ಮ ವಾರ್ಡಿನ ಮತ್ತು ನಮ್ಮ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಯನ್ನು ಅವರ ಮುಖಾಂತರ ಮಾಡಿಸ್ತೇವೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವತ್ತಿನ ಪೂರಕವಾದಂಥ 15 ದಿವಸಗಳ ಸಂಕಲ್ಪ ಮತಯಾಚನೆಯಲ್ಲಿ ಪೂರಕವಾಗಿ ನಮ್ಮ ವಾರ್ಡಿನ ಜನ ಸ್ಪಂದಿಸಿದ್ದಾರೆ. ನಮ್ಮೆಲ್ಲರಿಗೂ ಬಹಳ ಸಂತೋಷ ಆಗಿದೆ. ವಿಶೇಷವಾಗಿ ಈ ಒಂದು ಸಭೆಗೆ ಈ ಒಂದು ಯಾತ್ರೆ ಆಗಮಿಸಿರುವ ಮಹಿಳೆಯರು ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ವರದರಾಜನಗರ, ಸಿಂಗಾಪುರ, ಕುವೆಂಪು ನಗರ 1ನೇ ಹಂತ, 2ನೇ ಹಂತ, ವಿನಾಯಕ ನಗರ, MS ಪಾಳ್ಯ ಆದಿಯಾಗಿ ಏನು ಎಂದು ಸೇರಿದ್ದಾರೆ ಜನ ಅವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇವತ್ತಿನ ಒಂದು ಸಂಕಲ್ಪ ಯಾತ್ರೆಯನ್ನು ವಿನಾಯಕ ನಗರ ಅಯ್ಯಪ್ಪ ದೇವಸ್ಥಾನದವರೆಗೆ ಹೋಗಿ ಅಲ್ಲಿ ನಾವು ಮುಕ್ತಾಯ ಮಾಡ್ತಾ ಇದ್ದೇವೆ. ಹೆಸರು BR ಮುನಿರಾಜು, ಬೆಂಗಳೂರು ಉತ್ತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ SC ಮೋರ್ಚಾ. ಇವತ್ತು ನಮ್ಮ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುತ್ತಿರ್ತಕ್ಕಂಥ ನಮ್ಮ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಇವತ್ತು ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸ್ಪರ್ಧೆ ಮಾಡಿದ್ದಾರೆ. ಅವರ ವಿರೋಧಿಗಳಾದಂಥ ಯಾರೇ ಆಗಿದ್ರು ಕಾಂಗ್ರೆಸ್ ಅಭ್ಯರ್ಥಿ ಅವ್ರಿಗಿಂತ ಹೆಚ್ಚಾಗಿ 1 ರಿಂದ 1.5 ಲಕ್ಷ ಮತಗಳಿಂದ ಅಂತರದಿಂದ ಗೆಲ್ತಾರೆ ಅನ್ನೋದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭಿಲಾಷ ಆಗಿರ್ತದೆ. ಇವತ್ತು ವಾರ್ಡ್ ನಂಬರ್ 14 ಕುವೆಂಪು ನಗರ ವಾರ್ಡ್ನಲ್ಲಿ ಏನು ನಮ್ಮ ಕಾರ್ಯಕರ್ತರು ಇವತ್ತು ರಿಸರ್ವೇಷನ್ ಕಾನ್ಶಿಯನ್ಸ್ ಆಗಿರ್ತಕ್ಕಂಥ ಈ ವಾರ್ಡಲ್ಲಿ ಇವತ್ತು ನಮ್ಮ ಅಧ್ಯಕ್ಷರಾದಂಥ SC ಮೋರ್ಚಾದ ಸತೀಶ್ ಅವರಾಗಿರ್ಬೋದು, ಆಮೇಲೆ ನಮ್ಮ ವೀಟಲ್ಮಾರ್ ಅವರಾಗಿರ್ಬೋದು, ಸಿಂಗಾಪುರ ವೆಂಕಟೇಶಣ್ಣವರಾಗಿರ್ಬೋದು, ಬಹಳ ಯಶಸ್ವಿಯಾಗಿ ನಾವು ಇವತ್ತು ಬಹಳ ಅದ್ದೂರಿಯಾಗಿ ಒಂದು ವಿಜಯ ಸಂಕಲ್ಪ ಯಾತ್ರೆ ಮಾಡಿದ್ದೀವಿ. ವಿಜಯ ಸಂಕಲ್ಪನ ಅದೇ ರೀತಿ ವ್ಯವಸ್ಥಿತ ಮಾಡಿದ್ದೀವಿ. ಇವತ್ತು ಎಲ್ಲರ ಹತ್ರ ನಾವು ಮತಯಾಚನೆ ಮಾಡಕ್ಕೆ ಬಂದಿದ್ದೀವಿ. ಎಲ್ಲರೂ ನಾಳೆ ಏನು ನಡೀತದೋ, ನಾಳೆ ನಡೆದು ಮತದಾನ ನಡೀತದೋ ಎಲ್ಲರೂ ಪ್ರತಿಯೊಬ್ಬರೂ ಭಾರತೀಯ ಜನತಾ ಪಾರ್ಟಿನ ಗುರುತಾದಂಥ ಕಮಲದ ಗುರುತಕ್ಕೆ ಮತವನ್ನು ಹಾಕಿ ಬಹಳ ಯಶಸ್ವಿಗೊಳಿಸಬೇಕು. ಈ ಒಂದು ವಿಚಾರದಲ್ಲಿ ನಮ್ಮ SC ಮೋರ್ಚಾದವರು ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಈ ಒಂದು ಭಾಗದ ನಮ್ಮ ಅಧ್ಯಕ್ಷರು ಸತೀಶ್ ಅವರು ಮತ್ತು ವೆಂಕಟೇಶಣ್ಣವರು ಮತ್ತು ರವಿಯವರು ಮತ್ತು ಎಲ್ಲ ಕಾರ್ಯಕರ್ತರು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಲಿ ಅಂತಂದು ಹೇಳ್ತಾ ನಾವು ಇವತ್ತಿನ ಒಂದು ಮುಕ್ತಾಯ ಏನಾಗಿದೆ ನಾವು ನಮ್ಮ ಒಂದು ವಾಲ್ಮೀಕಿ ಪುತ್ಥಳಿ ಮುಂದೆ ನಾವು ಇವತ್ತು ಈ ಕಾರ್ಯಕ್ರಮ ವಿಜಯ ಸಂಕಲ್ಪ ಯಾತ್ರೆ ಮೂಲಕ ನಾವು ಇಲ್ಲಿಗೆ
ಮುಂದೂಡ್ತಾ ಇದ್ದೀವಿ. ಇನ್ನು ಏನೇ ಒಂದು ವಿಚಾರ ಇದ್ರೂ ಸಹ ನಾವು ಜಯಶೀಲ ಒಂದೇ ಒಂದು ವ್ಯವಸ್ಥೆಯಾಗಿರ್ತದೆ. ಜಯ ಗಳಿಸಿದ ನಂತರ ನಾವು ನಮ್ಮ ಮೇಡಮ್ ಅವರ ಮುಖಾಂತರ ನಾವು ವಿಜಯ ಸಂಕಲ್ಪ ಯಾತ್ರೆ ಮೂಲಕ ಯಶಸ್ವಿಗೊಳಿಸ್ತೀವಿ ಅಂತೇಳಿ ಈಗಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. 2024ರ ಈ ಚುನಾವಣೆ ಹಲವಾರು ಸವಾಲುಗಳಿಂದ ಕೂಡಿದೆ. 2023, 2024 ಸಾಲಿನಲ್ಲಿ ಕರ್ನಾಟಕದಲ್ಲಿ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಹಲವಾರು ಸುಳ್ಳು ಆಪಾದನೆಗಳನ್ನು ಮಾಡ್ತಾ ಮೋದಿಯವರ ವಿರುದ್ಧವಾಗಿ ನಿಲ್ಲಿಸದ ಆಪಾದನೆಗಳನ್ನು ಮಾಡ್ತಾ ಕಾಲಕಂಡಿರುವಂಥ ಈ ಸರ್ಕಾರವನ್ನು ಇವತ್ತು ನಾವು ಅತಿ ಹೆಚ್ಚು ಮತಗಳಿಂದ ಶೋಭಾ ಕರಂದ್ಲಾಜೆ ಅವರನ್ನು ಗೆಲ್ಲಿಸುವ ಮುಖಾಂತರ ಅವ್ರಿಗೆ ಉತ್ತರ ಕೊಡಬೇಕಾದಂಥ ಅವಕಾಶ ದಯಮಾಡಿ ಹೇಳ್ತಾ ಇದ್ದೀನಿ. ನಾವೆಂದೂ ಕೂಡ ಇದನ್ನು ಮಿಸ್ ಮಾಡ್ಕೊಳ್ದೆ ಪ್ರತಿಯೊಬ್ಬ ನಾಗರಿಕನು ಕಡ್ಡಾಯವಾಗಿ 26ನೇ ತಾರೀಕು ಮತ ಚಲಾಯಿಸೋದ್ರ ಮೂಲಕ ಈ ಕೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಉತ್ತರ ಕೊಡಬೇಕಾಗಿದೆ. ದಯಮಾಡಿ ಎಲ್ಲರೂ ತಪ್ಪದೆ ಮತ ನೀಡಿ ಅಂತ ಕೇಳ್ತೀನಿ.